ಸೊ ಇವತ್ತು ರಿಲೀಸ್ ಆಗ್ತಿರುವಂತ ರೈತ ಹಾಡಿನ ಲಿರಿಕ್ಸ್ ರೈಟರ್ ಪುನೀತ್ ಆರ್ಯ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಎಸ್, ಪುನೀತ್ ಆರ್ಯ. ಓಕೆ, ಅವ್ರು ಬರತಂಗ ನಾನು ಕೇಳ್ತಾ ಇದ್ದೆ. ಮೊದಲನೇದಾಗಿ ಅದ್ಭುತವಾದ ಡೈಲಾಗ್ನ ಬರೆದಿದ್ದೀರಿ. ಈಗಾಗಲೇ ಮಾಸ್ತಿ ಅವರ ಡೈಲಾಗ್ಗಳು ಇಡೀ ಕರ್ನಾಟಕದಿಂದ ಆಚೆ ಕೂಡ ಫೇಮಸ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ಬರೀತಾ ಇದ್ದೀರಾ. ಹೇಳಿ ಸರ್, ಕಾಟೇರ ಹೇಗೆ ಬಂದಿದೆ ಸರ್? ಹಲೋ. ಮೊಚ್ಚು 2 ದಪ್ಪ ಕೆಂಪಗಾಗತ್ತೆ, ಬೆಂಕಿಯಲ್ಲಿ ಬೆಂದಾಗ, ರಕ್ತದಲ್ಲಿ ನೆಂದಾಗ. ಕಾಟೇರದಲ್ಲಿ ಬರೀ ಇದೇ ಥರದ ಡೈಲಾಗ್ಸ್ ಇಲ್ಲ. ಅನ್ನನ ದ್ಯಾವ್ರು ಅಂತೀವಿ, ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ ಅಲ್ವಾ? ಸೊ ರೈತರ ದಿನದ ಶುಭಾಶಯಗಳು. ಭೂಮಿಗೆ ದುಪ್ಪಟ್ಟು ಬೆಲೆ ಬಂತು, ಆದರೆ ಆ ಭೂಮಿ ಮೇಲೆ ಬೆವರು ಸುರಿಸೋ ರೈತನಿಗೆ ಒಪ್ಪತ್ತು ಬೆಲೆ ಕೂಡ ಬರ್ತಾ ಇಲ್ಲ ಅನ್ನೋ ದೊಡ್ಡ ವಿಪರ್ಯಾಸ. ಸೊ ಎಲ್ರಿಗೂ ನಮಸ್ಕಾರ. ನಾನು ಈ ಭಾಗದ ನಿಮ್ಮ ಮಂಡ್ಯದ ಮಹೇಶ್ ಅವರ ನಿರ್ದೇಶನದ ಅಯೋಗ್ಯ ಸಿನಿಮಾದಲ್ಲಿ ಮುಂಚೆ ಕೆಲಸ ಮಾಡಿದ್ದೆ ಡೈಲಾಗ್ ರೈಟರಲ್ಲಿ. ಅದರಲ್ಲಿ ಒಂದು ಡೈಲಾಗ್ ಇದೆ, ಅಹಂಕಾರ ದುರಹಂಕಾರ ಬಿಡಿ, ಅದರಲ್ಲಿ ಕಾರ ಇದೆ, ಪ್ರೀತಿಸಿ ಸಂತೈಸಿ, ಅದರಲ್ಲಿ ಸಿಹಿ ಇದೆ ಅಂತ. ಸೊ ಇನ್ನು ಕಾಟೇರ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಡೈಲಾಗು ನಿಮ್ಮ ಮೇಲೆ ಪ್ರೀತಿ, ನಮ್ಮ ದರ್ಶನ್ ಸರ್ ಮೇಲೆ ಅಭಿಮಾನದಿಂದ ತುಂಬ ಚೆನ್ನಾಗಿ ಬರೆದಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ 29ನೇ ತಾರೀಕು ತೆರೆ ಕಾಣ್ತಾ ಇದೆ. ಸೊ ಅದನ್ನು ನೋಡಿ ಹರಿಸ್ಬೇಕು. ಮತ್ತು ಎಲ್ಲೋದ್ರೂ ಕಾಟೇರ ಹೇಗೆ ಬಂದಿದೆ, ಕಾಟೇರ ಹೇಗೆ ಬಂದಿದೆ ಅಂತ ಕೇಳ್ತಾರೆ. ನಾನಿವತ್ತು ರೈತರ ದಿನಾಚರಣೆ ದಿನ ಹೇಳ್ತಾ ಇದ್ದೀನಿ, ಒಬ್ಬ ರೈತ ಉತ್ತಿ ಬಿತ್ತಿ ಗೊಬ್ಬರ ನೀರು ಹಾಯಿಸಿ ಆ ಫಸಲು ಬಂದಾಗ, ಆ ಫಸಲು ನೋಡಿದಾಗ ಒಂದು ಸಂತೋಷ ಕಾಣುತ್ತಲ್ವಾ, ಕಾಟೇರ ನೋಡಿದಾಗೆ ಅದೇ ಸಂತೋಷ ನಿಮ್ಮ ಮುಖದಲ್ಲಿ ಕಾಣುತ್ತೆ. ಈ ಅಶ್ಯೂರೆನ್ಸ್ ನಾನು ಕೊಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಕಾಟೇರ ಚಿತ್ರಕ್ಕಿರಲಿ, ಯಾಕಂದರೆ ಇದು ನಮ್ಮ ನೆಲದ ಸಿನಿಮಾ, ನಮ್ಮ ಅಸ್ತಿತ್ವದ ಸಿನಿಮಾ. ಸೊ ನೀವೆಲ್ಲರೂ ನೋಡಿ ಅದನ್ನು ಆರೈಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಟ್ ಟ್ರೇಲರ್ ನೋಡಿದೆ, ಒಂದು ಡೈಲಾಗ್ ಅಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ಸರ್. ಅವುಗಳೆಲ್ಲ ಎದ್ದು ನಡೆದಾಡ್ತವೆ, ಕಾಳಿಂಗ ಸರ್ಪ ಮಾತ್ರ ಹೆಡೆ ಎತ್ಕೊಂಡು ಓಡಾಡುತ್ತೆ ಅಂತ. ಯಾವಾಗ ಬರೀತೀರಿ ಸರ್ ಈ ಥರ ಎಲ್ಲ ಕೂತ್ಕೊಂಡು? ಅಂದರೆ ಎಲ್ಲ ಹಾವುಗಳು ತಲೆ ಎತ್ತತ್ವೆ, ಹಾಂ, ಕಾಳಿಂಗ ಸರ್ಪ ಮಾತ್ರ ಹೆಡೆ ಎತ್ತತ್ತೆ ಅನ್ನೋದು. ಆ್ಯಕ್ಚುಲಿ ಒಂದು ಭಾಗದ ಜನ ಎರಡನ್ನೂ ತಲೆ ಅಂತಲೇ ಕರೀತಾರೆ, ಆದರೆ ನಾವು ಮಾತ್ರ ಹೆಡೆ ಅಂತಲೇ ಅನ್ನೋದು. ಅದ್ಭುತ ಸರ್. ಬನ್ನಿ ಜನ ಸರ್, ಚಪ್ಪಾಳೆ. ಇನ್ನ